ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಸ್ನಾನಕ್ಕೆ ಬಳಸುವಂತಹ ಸೋಪು ಎಷ್ಟು ಮಟ್ಟಿಗೆ ನಿಮಗೆ ಒಳ್ಳೆಯದು, ಆ ಸೋಪು ನಿಮಗೆ ನಿಜವಾಗ್ಲೂ ನಿಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದಾ? ಫ್ರೆಂಡ್ಸ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ಯಾವ ಸೋಪು ಬಗ್ಗೆ ನಾನು ಪ್ರಚಾರ ಮಾಡ್ತಾ ಇಲ್ಲ, ಪ್ರಮೋಟ್ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಬ್ರ್ಯಾಂಡ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ನೀವು ಸ್ನಾನಕ್ಕೆ ಬಳಸುವಂತ ಸೋಪು ನಿಮಗೆ ನಿಜವಾಗ್ಲೂ ಆರೋಗ್ಯಕರವಾಗಿದೆಯಾ ಅಥವಾ ನೀವು ಯಾವುದೋ ಲೋ ಕ್ವಾಲಿಟಿ ಸೋಪನ್ನ ಬಳಸ್ತಾ ಇದ್ದೀರಾ ಅಂತ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾವು ಕಾಮನ್ ಆಗಿ ಸೋಪನ್ನ ಪರ್ಚೇಸ್ ಮಾಡುವಾಗ ನೋಡುವಂತದ್ದೇ ಆ ಸೋಪಿನ ರೇಟ್ ಎಷ್ಟು, ಬ್ರ್ಯಾಂಡ್ ಏನು, ಕಲರ್ ಯಾವುದು, ಒಳ್ಳೆ ಸ್ಮೆಲ್ ಕೊಡುತ್ತಾ ಇಲ್ವಾ, ಈ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗಿ ಆ ಸೋಪನ್ನ ನಾವು ತಗೊಂಡ್ಬಿಡ್ತೀವಿ. ಆದ್ರೆ ನಾವು ಸೋಪನ್ನ ಪರ್ಚೇಸ್ ಮಾಡುವಾಗ ಅದು ಎಷ್ಟು ಕ್ವಾಲಿಟೇಟಿವ್ ಆಗಿದೆ, ವ್ಯಾಲ್ಯೂಬಲ್ ಆಗಿದೆ ಮತ್ತು ಯಾವ ಗ್ರೇಡ್ ನಲ್ಲಿದೆ ಅಂತ ನಾವು ನೋಡೋಕೆ ಹೋಗೋದಿಲ್ಲ. ಇದನ್ನೆಲ್ಲ ನೀವು ನೋಡ್ಬೇಕಂದ್ರೆ TFM ಅಂತ ಒಂದಿರುತ್ತೆ, ನೀವು ಅದನ್ನ ಚೆಕ್ ಮಾಡಿದ್ರೆ ಸಾಕು, ಆ ಸೋಪು ಯಾವ ಗ್ರೇಡ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. TFM ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೋಪನ್ನ ಪರ್ಚೇಸ್ ಮಾಡುವಾಗ. ಹಾಗಾದ್ರೆ TFM ಅಂದ್ರೆ ಏನು? ಫ್ರೆಂಡ್ಸ್, TFM ಅಂದ್ರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಅರ್ಥ. ಅಂದ್ರೆ ನಾವು ಬಳಸುವಂತ ಸೋಪಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ಆ ಸೋಪು ಒಳ್ಳೇದು, ಒಳ್ಳೆ ಗುಣಮಟ್ಟದ್ದು ಅಂತ. ಅಂದ್ರೆ ಆ ಸೋಪಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರಬೇಕು ಅಂತ. ಪ್ರತಿಯೊಂದು ಸೋಪಿನ ಪ್ಯಾಕ್ ಮೇಲೆ TFM ನ ಗ್ರೇಡ್ ಹಾಕಿರ್ತಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಿನೇ ಆ ಸೋಪನ್ನ ನೀವು ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಒಂದು ಸಂಸ್ಥೆ ಇದೆ. ಇದನ್ನ BIS ಅಂತ ಶಾರ್ಟ್ ಫಾರ್ಮ್ ಅಲ್ಲೂ ಸಹ ಕರೀತಾರೆ. ಈ ಸಂಸ್ಥೆ ಏನ್ ಮಾಡುತ್ತಂದ್ರೆ ಆಯಾ ಕಂಪನಿಯ ಸೋಪ್ ನ ಪ್ಯಾಕ್ ಮೇಲೆ TFM ವ್ಯಾಲ್ಯೂನ ಪ್ರಿಂಟ್ ಮಾಡಿರುತ್ತೆ. ಆ TFM ವ್ಯಾಲ್ಯೂನ ಮೂಲಕ ಹೇಳುತ್ತೆ ಆ ಸೋಪ್ ಯಾವ ಗ್ರೇಡ್ ಅಲ್ಲಿ ಇದೆ ಅಂತ. ಆ TFM ವ್ಯಾಲ್ಯೂನ ಆಧಾರದ ಮೇಲೆ ಸೋಪ್ ಎಷ್ಟು ಕ್ವಾಲಿಟೇಟಿವ್ ಆಗಿದೆ ಅಂತ ತಿಳಿಸುತ್ತೆ. ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ TFM ನ 3 ರೀತಿಯಲ್ಲಿ ಕೆಟಗರೈಸ್ ಮಾಡಿದೆ. ಅದರಲ್ಲಿ ಫಸ್ಟ್ ಒನ್ 76% ಗಿಂತ ಜಾಸ್ತಿ TFM ವ್ಯಾಲ್ಯೂ ಇರುವಂತಹ ಸೋಪ್ ಗಳನ್ನ ಗ್ರೇಡ್ 1 ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಎರಡನೇದು 70 ರಿಂದ 75% ನಲ್ಲಿ TFM ವ್ಯಾಲ್ಯೂ ಇರುವಂತಹ ಸೋಪ್ ಗಳನ್ನ ಗ್ರೇಡ್ 2 ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಮೂರನೇದಾಗಿ 60 ರಿಂದ 70% ನಲ್ಲಿ ಇರುವಂತಹ TFM ವ್ಯಾಲ್ಯೂ ಇರುವಂತಹ ಸೋಪ್ ಗಳನ್ನ ಗ್ರೇಡ್ 3 ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ 3 ಕೆಟಗರಿ ಸೋಪ್ ಗಳನ್ನ ಟಾಯ್ಲೆಟ್ ಸೋಪ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಫ್ರೆಂಡ್ಸ್, ಟಾಯ್ಲೆಟ್ ಸೋಪ್ ಅಂದ್ರೆ ಟಾಯ್ಲೆಟ್ ಗೆ ಬಳಸುವಂತ ಸೋಪ್ ಅಂತ ಅನ್ಕೋಬೇಡಿ. ಈ 3 ಗ್ರೇಡ್ ಗಳನ್ನ ಟಾಯ್ಲೆಟ್ ಸೋಪ್ ಅಂತ ಜಸ್ಟ್ ಕರೆದಿದ್ದಾರೆ. ಇನ್ನೊಂದಿದೆ ನಾಲ್ಕನೇದು 40 ರಿಂದ 59% ನಲ್ಲಿ ಇರುವಂತಹ TFM ವ್ಯಾಲ್ಯೂನ ಸೋಪ್ ಗಳನ್ನ ಬೇಥಿಂಗ್ ಸೋಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಇದನ್ನ ಸ್ನಾನಕ್ಕೆ ಬಳಸೋದಿಲ್ಲ. ಈ 3 ಗ್ರೇಡ್ ಅಲ್ಲಿ ಗ್ರೇಡ್ 1 ಸೋಪ್ ಏನಿದೆ 76% TFM ವ್ಯಾಲ್ಯೂ ಇರುವಂತಹ ಸೋಪ್ ಗಳು ತುಂಬಾ ಹೆಲ್ದಿ ಆಗಿರುವಂತಹ ಸೋಪ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಯಾವ ಸೋಪ್ ಅಲ್ಲಿ ಫ್ಯಾಟಿ ಕಂಟೆಂಟ್ಸ್ ಅಥವಾ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೋ ಆ ಸೋಪು ನಮ್ಮ ಸ್ಕಿನ್ ಗೆ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಗ್ರೇಡ್ 1 ನ ಸೋಪ್ ಗಳನ್ನ ನೀವು ಬಳಸಿದ್ರೆ ಅಂದ್ರೆ ಎಬೋವ್ 76% TFM ವ್ಯಾಲ್ಯೂ ಇರುವಂತಹ ಸೋಪ್ ನ ನೀವು ಬಳಸಿದಾಗ ಸ್ಕಿನ್ ಗೆ ಏನು ಹಾರ್ಮ್ಫುಲ್ ಇರೋದಿಲ್ಲ. ಇದರಲ್ಲಿ ಲಿಮಿಟೆಡ್ ಕೆಮಿಕಲ್ಸ್ ಗಳನ್ನ ಬಳಸಿರ್ತಾರೆ. ಹಾಗಾಗಿ ಇದು ನಮ್ಮ ಸ್ಕಿನ್ ನ ಸಾಫ್ಟ್ ಮಾಡುತ್ತೆ, ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ. ಹಾಗೆ ಇದು ಬೇಗ ನೀರಲ್ಲಿ ಕರಗೋದಿಲ್ಲ. ಅದೇ ನೀವು ಗ್ರೇಡ್ 2 ಮತ್ತು ಗ್ರೇಡ್ 3 ಅಲ್ಲಿರುವಂತಹ ಸೋಪ್ ಗಳನ್ನ ನೀವು ಬಳಸಿದ್ರೆ ಅದು ಬೇಗ ನೀರಲ್ಲಿ ಕರಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಕಾರಣ ಆಗುತ್ತೆ. ಲೈಕ್ ಸ್ಕಿನ್ ಅಲ್ಲಿ ರ್ಯಾಶಸ್ ಆಗುತ್ತೆ, ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಅಲ್ಲಿ ಅಲರ್ಜಿ ಆಗುತ್ತೆ. ಇದೆಲ್ಲದಕ್ಕೂ ಕಾರಣನೇ ನೀವು ಆಯ್ಕೆ ಮಾಡಿರುವಂತಹ ಸೋಪು. ಆ ಸೋಪು ಮೇ ಬಿ ಗ್ರೇಡ್ 2 ಮತ್ತು ಗ್ರೇಡ್ 3 ಆಗಿರಬಹುದು. ಯಾಕಂದ್ರೆ ಗ್ರೇಡ್ 2 ಮತ್ತು ಗ್ರೇಡ್ 3 ಅಲ್ಲಿರುವಂತಹ ಸೋಪ್ ಗಳಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಗಳನ್ನ ಬಳಸಿರ್ತಾರೆ. ತುಂಬಾ ಡೇಂಜರಸ್ ಕೆಮಿಕಲ್ಸ್ ಅಂತಾನೆ ಹೇಳಬಹುದು. ಅದರಲ್ಲಿ ಒಂದು ಆಸ್ಬೆಸ್ಟಾಸ್ ಅನ್ನೋ ಒಂದು ಕೆಮಿಕಲ್ ಇದೆ. ಈ ಗ್ರೇಡ್ 2 ಮತ್ತು ಗ್ರೇಡ್ 3 ನ ಸೋಪ್ ಅಲ್ಲಿ ಬಳಸಿರ್ತಾರೆ. ಹಾಗಾಗಿ ನೀವು ಸೋಪನ್ನ ಆಯ್ಕೆ ಮಾಡುವಾಗ TFM ಅಂತ ಒಂದು ಹೈ ವ್ಯಾಲ್ಯೂ ಇರುವಂತದ್ದು ಯಾವುದು ಅದನ್ನೇ ಆಯ್ಕೆ ಮಾಡಿ. ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸೋಪ್ ಗಳಲ್ಲಿ ಸಾಕಷ್ಟು ಟಾಕ್ಸಿಕ್ ಕೆಮಿಕಲ್ಸ್ ನಾವು ನೋಡ್ತಾ ಇರ್ತೀವಿ. ಆ ಹಾರ್ಮ್ಫುಲ್ ಕೆಮಿಕಲ್ಸ್ ಇಂದ ಅಥವಾ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಇರುವಂತಹ ಸೋಪ್ ಗಳಿಂದ, ಇವನ್ ಕಾಸ್ಮೆಟಿಕ್ ಕಲರ್ಸ್ ನ ಬಳಸಿರುವಂತಹ ಸೋಪ್ ಗಳಿಂದ ನೀವು ಅವೇರ್ ಆಗ್ಬೇಕಂದ್ರೆ ನೀವು TFM ವ್ಯಾಲ್ಯೂನ ನೋಡ್ಲೇಬೇಕಾಗುತ್ತೆ. ಅದೇ ಟೋಟಲ್ ಫ್ಯಾಟಿ ಮ್ಯಾಟರ್ ನ ವ್ಯಾಲ್ಯೂ. ಫ್ರೆಂಡ್ಸ್, ಮಾರ್ಕೆಟ್ ನಲ್ಲಿ ಸಿಗ್ತಿರುವಂತಹ ಸೋಪ್ ಗಳನ್ನ ನೀವು ಅಬ್ಸರ್ವ್ ಮಾಡಿ. ಆ ಸೋಪ್ ಗಳೆಲ್ಲ ಯಾವ ಗ್ರೇಡ್ ಅಲ್ಲಿ ಇದೆ ಅನ್ನೋದು ಸಹ ನೋಡಿ. ಫಾರ್ ಎಕ್ಸಾಂಪಲ್, ಈ ಸೋಪ್ ನ ಗ್ರೇಡ್ ಯಾವ್ದಿದೆ ಅಂತ, ಹಾಗೆ ಇದರ TFM ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿ. ಇದು ಗ್ರೇಡ್ 1 ಸೋಪ್. ಹಾಗೆ ಈ ಸೋಪ್ ನೋಡಿ ಗ್ರೇಡ್ 2 ಮತ್ತು ಗ್ರೇಡ್ 3 ಅಲ್ಲಿರುವಂತ ಸೋಪ್ ಇದು. ಹಾಗಾಗಿ ಯಾವಾಗ್ಲೂ TFM ವ್ಯಾಲ್ಯೂ ಹೈ ಇರಬೇಕು. ಯಾವುದೇ ಕಾರಣಕ್ಕೂ ಈ 60% ಅಲ್ಲಿರುವಂತಹ ಸೋಪ್ ಗಳನ್ನ ಪರ್ಚೇಸ್ ಮಾಡಬೇಡಿ. ಫ್ರೆಂಡ್ಸ್, ನೀವು ಸೋಪ್ ನ ಪರ್ಚೇಸ್ ಮಾಡುವಾಗ
ಆದಷ್ಟು TFM ವ್ಯಾಲ್ಯೂ ಜಾಸ್ತಿ ಇರುವಂತಹ ಸೋಪನ್ನೇ ಪರ್ಚೇಸ್ ಮಾಡಿ. ಅದು ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಹಾಗೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬಿಕಾಸ್ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ಯಾವ ವೀಡಿಯೋಸ್ನ ಮಿಸ್ ಮಾಡ್ಕೋಬೇಡಿ, ಎಲ್ಲ ವೀಡಿಯೋಸ್ಗಳನ್ನು ಫ್ರೀಯಾಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.